ಹಾಯ್ ಫ್ರೆಂಡ್ಸ್, ಇದು ನಿಮ್ಮ ಕನ್ನಡ ಟಿಪ್ಸ್ ಲೋಕ. ನಮಗೆ ಕೆಲವು ಸರಿ ಸೊಪ್ಪೆಲೆ, ಎಸ್ಪೆಷಲಿ ಪಾಲಕ್ ಸೊಪ್ಪೆಲೆ ಏನಾಗುತ್ತೆ, ತಂದೊಂದೆರಡು ದಿನ ಆದಮೇಲೆ ಸ್ವಲ್ಪ ಬಾಡಿ ಹೋದಂಗೆ ಅಂತ ಅನಿಸ್ಬಿಡುತ್ತೆ. ನೀವು ಎಷ್ಟೇ ನೀರಲ್ಲಿ ತೊಳೆದ್ರೂ ಕೂಡ ಅದು ಕರೆಕ್ಟ್ ಆಗಲ್ಲ. ಹಾಗೆ ಕಲರ್ ಕೂಡ ಚೇಂಜ್ ಆಗಿಬಿಡುತ್ತೆ. ನಾವು ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡ್ರೆ ಮಿಕ್ಸಿ ಎಲ್ಲ ಮಾಡಿಬಿಟ್ರೆ ಕಲರ್ ಚೇಂಜ್ ಆಗಿಬಿಡುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಕಲರ್ ಚೇಂಜ್ ಆಗದೆ ಇರೋ ಥರ ಸೊಪ್ಪಲ್ಲಿ ಹೇಗೆ ಅಡುಗೆ ಮಾಡೋದು, ಹಾಗೆ ಬಾಡಿ ಹೋಗಿರೋ ಸೊಪ್ಪನ್ನು ಮತ್ತೆ ಫ್ರೆಶ್ ಮಾಡಬೇಕಂದ್ರೆ ಏನು ಮಾಡೋದು ಅನ್ನೋದನ್ನು ಹೇಳ್ತೀನಿ. ಹೇಗೆ ಏನು ಆ ಟಿಪ್ಸ್ಗಳು ಏನು ಅಂತ ತಿಳ್ಕೊಬೇಕಂತ ಹೇಳಿದರೆ ವಿಡಿಯೋನ ಪೂರ್ತಿ ನೋಡಿ. ಹಾಗೆ ನೀವು ಯಾರಾದರೂ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಇದು ಫುಲ್ ಕ್ಲೀನ್ ಎಲ್ಲ ಮಾಡಿ ತೆಗೆದಿಟ್ಕೊಂಡಿರುವಂತಹ ಸೊಪ್ಪು. ಸೊ ನೀವು ಇನ್ ಕೇಸ್ ತುಂಬ ಬಾಡಿ ಹೋಗಿದ್ರೆ ಸೊಪ್ಪು, ಹಾಗೆ ಕಲರೆಲ್ಲ ಸ್ವಲ್ಪ ಫೇಡ್ ಥರ ಆಗಿದ್ದರೆ, ಅದರ ಕಲರ್ ಗ್ರೀನಾಗೆ ಉಳಿಬೇಕು ಅನ್ನೋ ಥರ ಇದ್ದರೆ ಏನು ಮಾಡಬೇಕಂತ ಹೇಳಿದರೆ ತುಂಬಾ ಸಿಂಪಲ್ ಇದು. ಸೊ ಇದು ಕ್ಲೀನ್ ಮಾಡಿ ಇಟ್ಕೊಂಡಿರೋ ಸೊಪ್ಪನ್ನು ಸ್ವಲ್ಪ ಐಸ್ ಕೋಲ್ಡ್ ವಾಟರ್ ತೊಗೊಳ್ಬೇಕು. ಎಷ್ಟಾಗುತ್ತೆ ಅಷ್ಟು ತಣ್ಣಗಿರೋ ನೀರಿಗೆ ಒಂದು 4 ಐಸ್ ಕ್ಯೂಬ್ಸ್ ಹಾಕಿದರೂ ಆಗುತ್ತೆ. ಅದಕ್ಕೆ ಈ ಎಲೆನ ಹಾಕಬೇಕು. ಈ ಎಲೆಗಳನ್ನು ಹಾಕಿ ಕರೆಕ್ಟಾಗಿ ಅದನ್ನ ನೆನೆಯೋಕ್ಕೆ ಬಿಡಬೇಕು. ಒಂದು 10 ನಿಮಿಷ ಹೀಗೆ ಬಿಡಬೇಕು ಐಸ್ ಕೋಲ್ಡ್ ವಾಟ್ರಲ್ಲಿ. ಅದು ಫುಲ್ ಗ್ರೀನ್ ಆಗುತ್ತೆ, ಕಲರ್ ಒಂದು ಸ್ವಲ್ಪ ಕೂಡ ಚೇಂಜ್ ಆಗೋದಿಲ್ಲ. ಇದರಿಂದ ನಾವು ಆಮೇಲೆ ಅಡುಗೆ ಏನಾದರೂ ಮಾಡೋದು ಅಥವಾ ಇವಾಗ ಮಿಕ್ಸಿ ಎಲ್ಲ ಮಾಡೋದಿದ್ದರೆ ಆಮೇಲೆ ಮಿಕ್ಸಿ ಎಲ್ಲ ಮಾಡಿದರೆ ಕೂಡ ಕಲರ್ ಏನೂ ಕೂಡ ಫೇಡ್ ಆಗಲ್ಲ. ಫುಲ್ ಗ್ರೀನ್ ಕಲರ್ ಹಾಗೆ ಇರುತ್ತೆ, ಫ್ರೆಶ್ ಕಲರ್ ಕೂಡ ಇರುತ್ತೆ. ಇವಾಗ ಇನ್ನೊಂದು ಟಿಪ್ಸನ್ನು ಹೇಳ್ತಾ ಇದ್ದೀನಿ. ನಾವು ಇವಾಗ ಏನಾದರೂ ಮಾಡಬೇಕಾದ್ರೆ ಕಟ್ ಮಾಡಿಕೊಂಡು ಆಮೇಲೆ ಬೇಯಿಸ್ತೀವಿ ಅಲ್ವಾ. ಸೊ ಅದನ್ನ ಫಸ್ಟಿಗೆ ನೀವು ಬೇಕಂದರೆ ಐಸ್ ಕೋಲ್ಡ್ ವಾಟ್ರಲ್ಲಿ ಹಾಕಿ ಇಟ್ಕೊಂಡ್ರೂ ಆಗುತ್ತೆ. ಇಲ್ಲ ಆದರೆ ಇನ್ನೊಂದು ಟಿಪ್ಸನ್ನು ಹೇಳ್ತಾ ಇದ್ದೀನಿ. ನಾವು ಅಡುಗೆ ಏನಾದರೂ ಮಾಡುವಾಗ ಅದರಿಂದ ಪಲ್ಯನೋ ಇಲ್ಲ ಏನೋ ಮಾಡುವಾಗ ಏನು ಮಾಡ್ತೀವಿ, ಅದನ್ನ ಫ್ರೈ ಮಾಡಬೇಕಾಗುತ್ತೆ ಇಲ್ಲ ಬೇಯಿಸ್ಬೇಕಾಗುತ್ತೆ. ಸೊ ಬೇಯಿಸಿದಾಗ ನಾರ್ಮಲ್ ಆಗಿ ಎಲ್ಲ ಸೊಪ್ಪುದು ಕಲರ್ ಚೇಂಜ್ ಆಗೇ ಆಗುತ್ತೆ, ಬೆಂದಿರೋ ಕಲರ್. ಸೊ ಅದು ಬೆಂದಿರೋ ಕಲರ್ ಚೇಂಜ್ ಆಗಬಾರ್ದು, ಬೆಂದ ಮೇಲೂ ಕೂಡ ಫುಲ್ ಗ್ರೀನಾಗೆ ಇರಬೇಕು ಅಂತಾದರೆ, ತುಂಬ ಫ್ರೆಶ್ ಕಲರೇ ಬರಬೇಕು ಅಂತಾದರೆ ಏನು ಮಾಡಬೇಕು ಅನ್ನೋದನ್ನು ಇವಾಗ ಹೇಳ್ತೀನಿ. ಬೇಯುವಾಗ 1/4 ಚಮಚ ಅಥವಾ 1 ಪಿಂಚ್ ಆಗುವಷ್ಟು ಸಕ್ಕರೆನ ಹಾಕ್ಕೊಳ್ಬೇಕು. ಸಕ್ಕರೆನ ಹಾಕ್ಕೊಂಡು ಬೇಯಿಸೋದ್ರಿಂದ ಕೂಡ ಅದರ ಕಲರ್ ಅಷ್ಟೊಂದು ಚೇಂಜ್ ಆಗಲ್ಲ. ಬೇಯುವಾಗ ತುಂಬ ಟೇಸ್ಟ್ ಏನೂ ಚೇಂಜ್ ಆಗಲ್ಲ, ಯಾಕಂದರೆ ನಾವು ಜಸ್ಟ್ 1 ಪಿಂಚ್ ಹಾಕೋದ್ರಿಂದ ಟೇಸ್ಟ್ ಏನು ತುಂಬ ಚೇಂಜ್ ಬರೋದಿಲ್ಲ. ಸೊ ಈ ಥರ ಮಾಡಿಕೊಂಡ್ರೆ ನಮಗೆ ಕಲರ್ಫುಲ್ ಆಗಿರುವಂತಹ ಡಿಶಸ್ ರೆಡಿ ಮಾಡಬಹುದು. ತುಂಬ ಫ್ರೆಶ್ ಆಗೇ ಇರುತ್ತೆ, ಸೊಪ್ಪಿನ ಕಲರ್ ನ್ಯಾಚುರಲ್ ಆಗಿ ಕೂಡ ಇರುತ್ತೆ. ಇವತ್ತಿನ ವಿಡಿಯೋದಲ್ಲಿ ಹೇಳಿರುವಂತಹ ಈ ಟಿಪ್ಸ್ಗಳು ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಕನ್ನಡ ಟಿಪ್ಸ್ ಲೋಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ. ನೀವು ಯಾವ ರೀತಿಯ ಟಿಪ್ಸ್ಗಳನ್ನು ನೋಡಬೇಕು ಅನ್ನೋದನ್ನು ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತ ನನಗೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ನಾನು ನನ್ನ ಚಾನಲ್ನಲ್ಲಿ ಅದೇ ರೀತಿಯ ವಿಡಿಯೋಗಳನ್ನು ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು.